ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಲೆಸನ್ದು ಕ್ವೆಶನ್ ಪ್ಲಸ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ಏನೇನು ವೀಡಿಯೋಸ್ ಮಾಡ್ಕೊಂಬರ್ತೀನೋ ಅದನ್ನೆಲ್ಲನೂ ರೆಫರ್ ಮಾಡಿದ್ರೆ ನೀವು 100% ಸ್ಕೋರ್ ಮಾಡ್ಬೋದು ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಆ್ಯಂಡ್ ಫೈನಲ್ ಎಕ್ಸಾಮಲ್ಲಿ. ಈಗ ಕ್ವೆಶನ್ ಪ್ಲಸ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಕ್ವೆಶನ್, ಡಿಫೈನ್ ಫಿಸಿಕಲ್ ಕ್ವಾಂಟಿಟಿ. Anything which can be measurable is called physical quantity. Second question, define measurement. It is a process of comparison of a physical quantity with an internationally accepted unit of same kind. Next, 1 mark questions idella, system of units. MKS system, ಲೆಂತ್ನ ಮೀಟರಲ್ಲಿ ಮೆಷರ್ ಮಾಡ್ತಾರೆ, ಮಾಸ್ನ kgಯಲ್ಲಿ ಮೆಷರ್ ಮಾಡ್ತಾರೆ ಆ್ಯಂಡ್ ಟೈಮ್ನ ಸೆಕೆಂಡ್ಸಲ್ಲಿ ಮೆಷರ್ ಮಾಡ್ತಾರೆ. CGS ಸಿಸ್ಟಮ್ನಲ್ಲಿ ಲೆಂತ್ನ ಸೆಂಟಿಮೀಟರ್, ಮಾಸ್ನ ಗ್ರಾಮಲ್ಲಿ ಆ್ಯಂಡ್ ಟೈಮ್ನ ಸೆಕೆಂಡ್ಸ್ನಲ್ಲಿ. ನೆಕ್ಸ್ಟ್ ಎಫ್ ಪಿ ಎಸ್ನ ಲೆಂತಲ್ಲಿ ಫೂಟಲ್ಲಿ ಮೆಷರ್ ಮಾಡ್ತಾರೆ, ಮಾಸ್ನ ಪೌಂಡಲ್ಲಿ, ಟೈಮ್ನ ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಲಿಸ್ಟ್ ಔಟ್ ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ದೇರ್ ಯೂನಿಟ್ಸ್. ಫಸ್ಟ್ ಒನ್ ಲೆಂತ್ ಮೀಟರಲ್ಲಿ ಮೆಷರ್ ಮಾಡ್ತಾರೆ, ಮಾಸ್ kg, ಟೈಮ್ ಸೆಕೆಂಡ್ಸ್, ಟೆಂಪರೇಚರ್ ಕೆಲ್ವಿನ್, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್, ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ. ನೆಕ್ಸ್ಟ್ ಸಪ್ಲಿಮೆಂಟರಿ ಯೂನಿಟ್ಸ್, ಆಂಗಲ್ ಇನ್ ಪ್ಲೇನ್ ರೇಡಿಯನ್ ಆ್ಯಂಡ್ ಆಂಗಲ್ ಇನ್ ಸ್ಪೇಸ್ ಸ್ಟೆರಿಡಿಯನ್, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಹೇಗೆ ಕಂಡುಹಿಡಿಯೋದು, ಅದ್ರ ರೂಲ್ಸ್ ಏನಪ್ಪ ಅಂತ ನೋಡೋಣ. ಫಸ್ಟ್ ನಾನ್ ಡೆಸಿಮಲ್ ನಂಬರ್. ಡೆಸಿಮಲ್ ನಂಬರ್ ಅಂದರೆ ಡಾಟ್ ಇರೋದು, ನಾನ್ ಡೆಸಿಮಲ್ ಅಂದರೆ ಡಾಟ್ ಇಲ್ಲದೆ ಇರೋ ನಂಬರ್ನ ಹೇಗೆ ಕಂಡುಹಿಡಿಯೋದು ಅಂದರೆ, ನಾನ್ ಡೆಸಿಮಲ್ ನಂಬರಲ್ಲಿ LHS ಸೈಡು ಝೀರೋನ ಕೌಂಟ್ ಮಾಡೋಂಗಿಲ್ಲ, RHS ಸೈಡು ಕೂಡ ಝೀರೋನ ಕೌಂಟ್ ಮಾಡೋಂಗಿಲ್ಲ. ಝೀರೋ ಇಲ್ಲದೆ ಇರೋ LHS ಮತ್ತು RHS ಕಡೆ ಝೀರೋ ಇರಬಾರ್ದು, ಮಧ್ಯದಲ್ಲಿ ಏನು ನಂಬರ್ಸ್ ಇರುತ್ತೋ ಅದನ್ನು ನೀವು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಡೆಸಿಮಲಲ್ಲಿ LHSಲ್ಲಿ ಝೀರೋ ಇರಬಾರ್ದು, ಬಟ್ RHSನಲ್ಲಿ ಎಕ್ಸ್ಟ್ರೀಮ್ ರೈಟ್ ಡಿಜಿಟ್ನ ನೀವು ಕೌಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೌಂಡಿಂಗ್ ಆಫಿಗೆ ಬಂದರೆ 5ಗಿಂತ ಕಮ್ಮಿ ಇರೋ ನಂಬರ್ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು. 5ಗಿಂತ ಜಾಸ್ತಿ ಇರೋ ನಂಬರ್ ಬಂದರೆ ಅದಕ್ಕೆ ಹಿಂದಿನ ನಂಬರ್ಗೆ, ಪ್ರೀವಿಯಸ್ ನಂಬರ್ ಹಿಂದಿನ ನಂಬರ್ಗೆ 1ಅನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂತ ಅಂದರೆ, ಇಫ್ ಇಟ್ ಈಸ್ ಈಕ್ವಲ್ ಟು 5 ಇದ್ದರೆ 5 ಇದ್ದರೆ ಅದು ಹಿಂದಿನ ನಂಬರ್ನ ನೋಡಬೇಕು. ಹಿಂದಿನ ನಂಬರ್ ಆಡ್ ನಂಬರ್ ಆಗಿದ್ದಿದ್ರೆ 1ಅನ್ನು ಆ್ಯಡ್ ಮಾಡಬೇಕು. ಈವನ್ ನಂಬರ್ ಆಗಿದ್ದಿದ್ರೆ ಅದನ್ನು ಕೂಡ ರಿಮೂವ್ ಮಾಡಬೇಕು. ಪ್ರೀವಿಯಸ್ ನಂಬರ್ನ ರಿಮೂವ್ ಮಾಡೋಂಗಿಲ್ಲ, ಆಫ್ಟರ್ ದ ಪ್ರೀವಿಯಸ್ ನಂಬರ್ ಅದನ್ನು ರಿಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬರೋಣ ಎರರ್ಸಲ್ಲಿ ಟೈಪ್ಸ್ ಆಫ್ ಎರರ್ಸ್ ಇದೆ. ಟೈಪ್ಸ್ ಆಫ್ ಎರರ್ಸಲ್ಲಿ ಫಸ್ಟ್ ಒಂದು ಸಿಸ್ಟಮ್ಯಾಟಿಕ್ ಎರರ್. ದ ಎರರ್ ಟೆಂಡ್ಸ್ ಟು ಬಿ ಇನ್ ಒನ್ ಡೈರೆಕ್ಷನ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಅದನ್ನು ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರೀತಾರೆ. ಅದರಲ್ಲಿ ಸೋರ್ಸಸ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ನ ಕೇಳ್ಬೋದು. ಫಸ್ಟ್ ಒಂದು ಇನ್ಸ್ಟ್ರೂಮೆಂಟಲ್ ಎರರ್, ಸೆಕೆಂಡ್ ಒಂದು ಇಂಪರ್ಫೆಕ್ಷನ್ ಇನ್ ಮೆಜರ್ಮೆಂಟ್, ಥರ್ಡ್ ಒಂದು ಪರ್ಸ್ನಲ್ ಎರರ್. ಸೆಕೆಂಡ್ ಟೈಪ್ ರ್ಯಾಂಡಮ್ ಎರರ್. ರ್ಯಾಂಡಮ್ ಎರರ್ ಅಂದರೆ ದ ಎರರ್ಸ್ ಡ್ಯೂ ಟು ದ ಅನ್ನೋನ್ ಕಾಸಸ್. ನೆಕ್ಸ್ಟ್ ಲೀಸ್ಟ್ ಕೌಂಟ್ ಅಂತ ಅಂದರೆ ಲೀಸ್ಟ್ ಮೆಷರ್ಮೆಂಟ್ ಡನ್ ಬೈ ದ ಇನ್ಸ್ಟ್ರೂಮೆಂಟ್. ಅಕರೆಸಿ ದ ವ್ಯಾಲ್ಯೂ ವಿಚ್ ಈಸ್ ಕ್ಲೋಸರ್ ಟು ದ ಟ್ರೂ ವ್ಯಾಲ್ಯೂ. ಪ್ರಿಸಿಷನ್ ಅಂದರೆ ಲಿಮಿಟ್ ಆಫ್ ಕ್ವಾಂಟಿಟಿ ಮೆಷರ್ಡ್. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ನಾನು ನಾಳೆ ಅಥವಾ ನಾಡಿದ್ರಲ್ಲಿ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.